ಆದ್ರೆ ಮುಂದೆ ಆಗುವಂತ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗ್ತೀರಿ. ಸುಮ್ನೆ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ರಿ ಅಲ್ಲಿ ಗುರುತು ರೈತನ ಹಾಳಾಗ್ತಾ ಇರೋದು, ಬೇರೆ ಯಾರು ಹಾಳಾಗ್ತಾ ಇಲ್ಲ. ಜನಗಳಿಗೆ ಏನೋ ತೊಂದರೆ ಆಗದಂತ ಸಂದರ್ಭ ಅದಕ್ಕೆಲ್ಲ ನೀವೇ ಹೊಣೆಗಾರರಾಗ್ತೀರಿ ಅಂತ ಈ ಮುಖೇನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ ಅಣ್ಣ, ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ APMC ಮಾರ್ಕೆಟ್ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಲ್ಲ, ನಿನ್ನೆ ಏನು MLA ಅವರು ಕೊತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಕುಮಾರ್ ಅವರು ಪತ್ರಿಕಾ ಹೇಳಿಕೆ ಮತ್ತು ಮೀಡಿಯಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸುಮಾರು ದಿವಸಗಳಿಂದ ಅದು ಬರ್ತಾನೆ ಇದೆ. ಬರೀ ಅದು ಹೇಳ್ಕೊಳ್ಳೋದಕ್ಕೆ ಮಾತ್ರ ಚೆನ್ನಾಗಿರ್ತೈತೆ. ಇವತ್ತವರೆಗೂ ನಮ್ಮ ಕಮಿಟಿ ಹೋಗಿ ಸುಮಾರು 2 ರಿಂದ 3 ವರ್ಷ ಆಗ್ತಾ ಇದೆ. ಇವತ್ತವರೆಗೂ MLA ಆಗಲಿ, MLC ಆಗಲಿ, MP ಅವರಾಗಲಿ, ಮತ್ತೆ ಜಿಲ್ಲಾಡಳಿತ ಆಗಲಿ, APMC ಮಂಡಿ ಮಾಲೀಕರನ್ನ, ವ್ಯಾಪಾರಸ್ಥರನ್ನ ಯಾರನ್ನ ಒಂದು ಸಭೆ ಕರೆದಿರೋದಿಲ್ಲ. ಅವರಷ್ಟಕ್ಕವರೇ ಎಲ್ಲ ಮೀಡಿಯಾ ಮುಂದೆ ಬಂದಾಗ ಅಲ್ಲಿ ಗುರ್ಸಿದ್ರಿ ಇಲ್ಲಿ ಗುರ್ಸಿದ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಬರೀ ಬಾಯಿ ಮಾತ್ಕ ಇದು ಆಗಿದೆ. ಆದ್ರೆ ಮುಂದೆ ಆಗುವಂತ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗ್ತೀರಿ. ಇಷ್ಟು ವರ್ಷ ಬೇಕಾಗಿತ್ತ ನಿಮ್ಗೆ ಜಾಗ ಗುರ್ಸಿ ಮಾಡ್ಕೊಡೋದಕ್ಕೆ? ಎಲ್ಲಿ ಗುರ್ಸಿದ್ರಿ, ಏನಾಗಿದೆ, ಅದ್ರ ಬಗ್ಗೆ ಸಂಪೂರ್ಣವಾದ ವರದಿ ಬೇಕಲ್ಲ. ನೀವ್ ಯಾವತ್ತಾದ್ರೂ ಒಂದು ಸಭೆ ಕರೆದು ಮಂಡಿಗಳವ್ರನ್ನ, ವ್ಯಾಪಾರಸ್ಥನ, ರೈತ ಬಂಧುನ ಕರೆದು ಕಷ್ಟಾಸಗಳ ಬಗ್ಗೆ ನೀವು ಕೇಳಿದಿರಾ? ಸುಮ್ನೆ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ರಿ ಅಲ್ಲಿ ಗುರ್ಸಿದ್ರಿ ಇಲ್ಲಿ ಗುರ್ಸಿದ್ರಿ. ಯಾವಾಗ ಗುರ್ಸೋದು? ಯಾವಾಗ? ನಿಮ್ಗೆ ಇನ್ನೂ 10 ವರ್ಷ ಟೈಮ್ ಕೊಡ್ತೀನಿ ನಾನು. ನೀವೇನಾದ್ರೂ APMC ಮಾರ್ಕೆಟ್ ಮಾಡಿದ್ದೆ ಆದ್ರೆ ನೀವೇನ್ ಹೇಳ್ತೀರ ಅದು ತಲೆಬಾಗಿಸ್ತೀರಿ. ಸುಮ್ನೆ ಹೇಳೋದು ಬೇಡ. ಅದನ್ನ ಕಾರ್ಯಗತಕ್ಕೆ ತರಬೇಕು. ರೈತರಿಗೆ ಅನುಕೂಲ ಆಗ್ಬೇಕು. ಮಂಡಿಗಳವ್ರನ್ನ, ವ್ಯಾಪಾರಸ್ಥರನ್ನ ಬಿಡಿ, ಅವ್ರು ಯಾವ್ದೋ ಒಂದು ರೀತಿ ಮಾಡ್ಕೊಳ್ತಾರೆ. ರೈತರಿಗೆ ನಷ್ಟ ಆಗ್ತಾ ಇದೆ. ತರ್ತಕ್ಕಂಥ ಮಾಲ್ ಬಿಸಿಲಲ್ಲಿ ಒಣಗಿ ಮಳೆಯಲ್ಲಿ ನಿಂದು ರೈತನ ಹಾಳಾಗ್ತಾ ಇರೋದು, ಬೇರೆ ಯಾರು ಹಾಳಾಗ್ತಾ ಇಲ್ಲ. ನಮ್ಮ ಮಾರ್ಕೆಟ್ ಯಥೇಚ್ಛವಾಗಿ 6ನೇ ತಿಂಗಳಿಂದ 9ನೇ ತಿಂಗಳವರೆಗೂ ಎಕ್ಸ್ಪೋರ್ಟ್ ಆಗುತ್ತೆ. ಸುಮಾರು ಒಂದು 10-15 ಕಂಟ್ರಿಗೆ ಹೋಗುತ್ತೆ ಟೊಮಾಟೊ, ನಮ್ಮ ದೇಶ ಬಿಟ್ಟು. ನಮ್ಮ ದೇಶದಲ್ಲಿ 6ನೇ ತಿಂಗಳು 15ನೇ ತಾರೀಕಿಂದ 8ನೇ ತಿಂಗಳು 9ನೇ ತಿಂಗಳು ಅಪ್ ಟು ಡಿಸೆಂಬರ್ ವರೆಗೂ ನಮ್ಮ ದೇಶದ ನಾನಾ ಭಾಗಗಳಲ್ಲಿ ಟೊಮಾಟೊ ಸರಬರಾಜು ಆಗೋದ್ರಿಂದ ಮಾಲ್ ಬಿಸಿಲಲ್ಲಿ ಒಣಗಿದ್ರೆ ಮಾಲ್ ತುಂಬಾ ಡ್ಯಾಮೇಜ್ ಆಗುತ್ತೆ, ಮಳೆಯಲ್ಲಿ ನಿಂದ್ರು ಡ್ಯಾಮೇಜ್ ಆಗುತ್ತೆ. ಹೊರಗಡೆ ದೇಶವ್ಯಾಪಿ ಎಲ್ಲರಿಗೂ ಗೊತ್ತಿದೆ ಕೋಲಾರ ಮಾರ್ಕೆಟ್ ಅಲ್ಲಿ ಏನ್ ಅವ್ಯವಸ್ಥೆ ಇದೆ ಅಂತ. ನಿಮ್ ಗಮನಕ್ಕೆ ಬಂದಿಲ್ಲಲ್ಲ. ನೀವು ಸುಮ್ನೆ ಅಲ್ಲಿ ಇಲ್ಲಿ ನ್ಯೂಸ್ ಅಲ್ಲಿ ಕೇಳ್ಕೊಂಡು ವರದಿ ಕೊಡೋದಲ್ಲ. ಬಂದು ಇಲ್ಲಿ ಏನ್ ಕಷ್ಟ ಸುಖ ಇದೆ ರೈತರನ್ನು ಕೇಳಿ, ಮಂಡಿಗಳವ್ರನ್ನು ಕೇಳಿ, ವ್ಯಾಪಾರಸ್ಥರನ್ನು ಕೇಳಿ. ಒಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ಇದೆ. ಇದು ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಯಾವ್ಯಾವ ವ್ಯವಸ್ಥೆಗಳಿದೆ, ಯಾವ್ಯಾವ ಸುವ್ಯವಸ್ಥೆಗಳಿದೆ ಅಂತ ಹೇಳಿ ನೀವು ಗಮನಿಸಬೇಕಾಗತ್ತೆ. ಜೊತೆಗೆ ಅಟ್ಲೀಸ್ಟ್ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಆದ್ರೂ ಜಿಲ್ಲಾಧಿಕಾರಿಗಳು ಬಂದು ಒಂದು ಸಭೆ ಕರೆದಿಲ್ಲ. ಅವರ ಅಧೀನದಲ್ಲಿ ಇದೆ. ಈಗ ಕಮಿಟಿ ಇಲ್ಲಲ್ಲ ನಮ್ಗೆ. ನಮ್ ಕೇಳೋರು ಯಾರು? ತಂದೆ ತಾಯಿ ಯಾರಿದ್ದಾರೆ ನಮ್ಗೆ? ಹಂಗಾಗಿ ನಾನು ಕೊತ್ತೂರು ಮಂಜುನಾಥ್ ಅವ್ರ MLA ಅವ್ರ ಹತ್ರ ಮತ್ತೆ MLCಗಳ ಹತ್ರ ಮತ್ತೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವ್ರ ಹತ್ರ, ಜಿಲ್ಲಾಧಿಕಾರಿಗಳು ಈ ಕೂಡಲೇ ಒಂದು ಸಭೆಯನ್ನು ಕರೆದು ಏನು ಕಷ್ಟಗಳಿದೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮನ ಸುಗಮವಾಗಿ ತೆಗೆದುಕೊಂಡು ಹೋಗ್ಬೇಕು. ಸೀಸನ್ ಇನ್ನೇನು ಹತ್ತಿರದಲ್ಲೇ ಇರೋದ್ರಿಂದ ನೀವೆಲ್ಲಿ ಜಾಗ ಸೂಚಿಸ್ತೀರಿ ತೋರಿಸಿ. ಈಗ ಸೀಸನ್ಗೆ ಏನ್ ಮಾಡ್ಬೇಕು? ನಾವು ನಮ್ದು ದಾರಿ ತೋರಿಸ್ಬೇಕಲ್ಲ. ಈಗ ಹೊರಗಡೆ ಎಲ್ಲ ಎಲ್ಲಿ ನಾವು ಮಾಲ್ ಇಳಿಸ್ತಾ ಇದ್ರೆ ಅಲ್ಲೆಲ್ಲ ಈಗ ಮನೆಗಳು ಅದು ಇದು ಲೇಔಟ್ ಎಲ್ಲ ಕಟ್ಟಿ ನಮ್ಗೆ ತೊಂದರೆ ಆಗಿದೆ. ಮಾಲ್ ಇಳಿಸೋದಕ್ಕೆ ಜಾಗ ಆಗ್ಲಿಲ್ಲ. ದಾರಿಯಲ್ಲೇ ಇಳಿಸಬೇಕಾಗತ್ತೆ. ಟ್ರಾಫಿಕ್ ಜಾಮ್ ಆದಂತ ಸಂದರ್ಭದಲ್ಲಿ ಜನಗಳಿಗೆ ಏನೋ ತೊಂದರೆ ಆಗದಂತ ಸಂದರ್ಭ ಅದಕ್ಕೆಲ್ಲ ನೀವೇ ಹೊಣೆಗಾರರಾಗ್ತೀರಿ ಅಂತ ಈ ಮುಖೇನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ.